ಎಸ್ ಬಿ ಎಲ್ ಒಗಳು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ರು. ಈಗ ಕಲ್ಪನಾ ಅಂತ ಹೇಳಿ ಕಾಲರ್ ಇದ್ದಾರೆ. ಕಲ್ಪನಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಜಗದೀಶ್ ಸರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಕಲ್ಪನಾ ಅವ್ರು, ಹೇಳಿ. ಸರ್ ನಮ್ಗೊಂದು ಡೌಟ್. ಬ್ಯಾಂಗ್ಳೂರಿಂದ ನಾವು ಹೇಳಿ. ಇವಾಗ 2002 ಅಲ್ಲಿ ನಮ್ ಡ್ಯಾಡಿದಿತ್ತು. 2009 ಅಲ್ಲಿ ನಾವು ಮಾಡಿಸಿದ್ವಿ. ಇವಾಗ ಎರಡು ಸೈಡ್ ಫಿಲ್ ಮಾಡ್ಬೇಕಾ, ಲೆಫ್ಟ್ ಅಂಡ್ ರೈಟ್, ಇಲ್ಲ ಒನ್ ಸೈಡ್ ಮಾತ್ರ ಮಾಡ್ಬೇಕಾ ಸರ್? ಈಗ ನಿಮ್ಮದು ಫುಲ್ ಮೇಲ್ಗಡೆ ನಿಮ್ಮ ಹೆಸರದ್ದು ಎಲ್ಲ ಡೀಟೇಲ್ಸ್ ಇದೆ, ಅದು ಸರಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ ಸರ್. ಆಮೇಲೆ ರೈಟ್ ಸೈಡಲ್ಲಿ ನಿಮ್ಮ ಫಾದರ್ದು ಫಿಲ್ ಮಾಡಿ. ಆ ಕೆಳಗಡೆ ಸಂಪೂರ್ಣ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಬೇಕು. ಲೆಫ್ಟ್ ನಮ್ದು, ರೈಟ್ ಫಾದರ್ ಫಿಲ್ ಮಾಡ್ಬೇಕು. ಹೌದು ರೈಟಲ್ಲಿ ಫಾದರ್ದು ಫಿಲ್ ಮಾಡಿ. ಲೆಫ್ಟಲ್ಲಿ ಏನು ಬೇಕಾಗಿಲ್ಲ. ಓಕೆ ಸರ್. ರೈಟಲ್ಲಿ ಫಿಲ್ ಮಾಡಿ ಫಾದರ್ ಡೀಟೇಲ್ಸು. ಕೆಳಗೆ ಮತ್ತೆ ಬಂದಾಗ ನಿಮ್ಮದು ಸಂಪೂರ್ಣ ಡೀಟೇಲ್ಸನ್ನು, ಆಧಾರ್ ನಂಬರ್ ಎಲ್ಲ ಹಾಕಬೇಕಾಗತ್ತೆ. ಓಕೆ ಸರ್. ಇವಾಗ ಅದು ನಮ್ಮ ಹತ್ರ ಲಿಸ್ಟ್ ಇಲ್ಲ. ಇವಾಗ ನಮ್ದು ಏನು ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಅಂತ ಅದೆಲ್ಲ ಹೆಂಗ್ ತಗೊಳೋದು ಸರ್ ಅದನ್ನ? ಈಗ ನಿಮ್ಮ ಫಾದರ್ದು ನಿಮ್ಗೆ ಸಿಗಲಿಲ್ವಾ? ನಿಮ್ಮ ಫಾದರ್ದು ಐ ಡಿ ಕಾರ್ಡ್ ಇದ್ದರೆ, ವೋಟರ್ ಐ ಡಿ ಕಾರ್ಡ್ ಇದ್ದರೆ ಒಂದು ವಾಟ್ಸಪ್ ತರಿಸ್ಕೊಂಡು ನೀವು ಡೀಟೇಲ್ಸ್ ನೋಡ್ಬೋದು. ಇಲ್ಲ ಅಂತಂದರೆ ನಿಮಗೆ ಬಿ ಎಲ್ ಒ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಚೆಕ್ ಮಾಡೋದು ಹೇಗೆ ಅಂತ ಗೊತ್ತಿದೆ. ಆನ್ಲೈನಲ್ಲಿ ಚೆಕ್ ಮಾಡಲಿಕ್ಕಾಗುತ್ತೆ. ಚೆಕ್ ಮಾಡಿ ನಿಮ್ಮದು ಬರೀತಾರೆ. ಓಕೆ ಸರ್. ಓಕೆ. ನಿಮಗೆ ಫಾರ್ಮ್ ಸಿಕ್ಕಿದೆಯಾ ಈಗ? ಹಾಂ, ಫಾರ್ಮ್ ಇದೆ ಸರ್ ನಮ್ಮ ಹತ್ರ. ಬರ್ತಾರೆ. ಕಲೆಕ್ಟ್ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರು ಚೆಕ್ ಮಾಡಿ ನಿಮ್ಮದು ಬರೆದು ಕೊಡ್ತಾರೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಈಗ ಮಂಜುನಾಥ್ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಸರ್. ಮಾತನಾಡಿ. ಮಂಜುನಾಥ್ ಅವ್ರು ಹೇಳಿ. ಸರ್, ಇದು ನಾವು ಇಲ್ಲೇ ಬೆಂಗಳೂರಲ್ಲೇ ಇರೋದು. ಓಕೆ. ವೈಟ್ ಫೀಲ್ಡ್ ಅಲ್ಲಿ ಇದ್ದಿದ್ದು ನಮ್ದು ವೋಟರ್ ಐಡಿ. ನಾವು ಈ ಕಡೆ ಮಾರುತಳ್ಳಿ ಕಡೆ ಶಿಫ್ಟ್ ಆಗಿದ್ದೀವಿ. ಇವಾಗ ಅವರು ಇಲ್ಲಿ ಬಂದಿದ್ರೆ ಇದು ಮಾರುತಳ್ಳಿ ಬೇರೆ ಇದು ವಾರ್ಡ್ ಬರುತ್ತಲ್ಲ, ವರ್ತೂರ್ ವಾರ್ಡ್ ಬರುತ್ತೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಅವರು ಬಂದವರು ನಮ್ಗಿಲ್ಲ, ನಿಮ್ದು ಆ ವಾರ್ಡ್ಗಿದೆ ಅಲ್ಲಿ ವೈದ್ಯ ಮಾಡಿಸ್ಬೇಕು ಅಂತ ಹೇಳ್ತಾವ್ರೆ ನಮ್ಗೆ. ಇಲ್ಲ, ಈಗ ಅವರು ತಪ್ಪು ಹೇಳಿದ್ದಾರೆ ನಿಮಗೆ. ಆ ಥರ ಹೋಗಿ ಮಾಡಿಸೋಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಫಾರ್ಮ್ ಹೋದಂಥದ್ದು ಅವ್ರು ಕೊಡೋದಿಲ್ಲ. ಅಲ್ಲಿ ನೀವಿಲ್ಲ ಅಂತಂದರೆ ನೀವು ಹಳೆ ಜಾಗದಲ್ಲಿ ಅವ್ರಿಗೆ ಕೊಡೋದಿಲ್ಲ. ಬೇರೆ ಯಾರೋ ಇರ್ತಾರೆ, ಅವರಿಗೆ ಮಾತ್ರ ಕೊಡ್ತಾರೆ, ನಿಮಗೆ ಕೊಡೋದಿಲ್ಲ. ನೀವು ಇದೇ ವಾರ್ಡಲ್ಲಿ ಮುಂದಿನ ತಿಂಗಳು ನಿಮಗೆ ಆಗಸ್ಟ್ ತಿಂಗಳಲ್ಲಿ ಫಾರ್ಮ್ ನಂಬರ್ 6 ಹಾಕಲಿಕ್ಕೆ ಅವಕಾಶ ಇದೆ. ನೀವು ಅದನ್ನು ಫಾರ್ಮ್ ನಂಬರ್ 6 ತುಂಬಿಕೊಟ್ರೆ ನಾವು ಮತದಾರ ಪಟ್ಟಿ ನಿಮ್ಮನ್ನು ಸೇರ್ಪಡೆ ಮಾಡ್ತೇವೆ. ಆದರೆ ಈಗ ಡ್ರಾಫ್ಟ್ ರೋಲ್ ಏನು ಬರ್ತದೆ ಆಗಸ್ಟ್ 5ಕ್ಕೆ, ಅದ್ರಾಗ ನಿಮ್ಮ ಹೆಸರು ಇರೋದಿಲ್ಲ. ನೀವು ಫಾರ್ಮನ್ನು 6 ತುಂಬಿಕೊಟ್ರೆ ನಾವು ಅಂತಿಮವಾಗಿ ಮತದಾರ ಪಟ್ಟಿಯನ್ನು ಅಕ್ಟೋಬರ್ 7ಕ್ಕೆ ಏನು ಹಾಕ್ತೀವಿ ಅದರಲ್ಲಿ ನಿಮ್ಮ ಹೆಸರು ಬರುತ್ತೆ. ಓಕೆ ಸರ್. ಇದು ಮ್ಯಾಕ್ಸಿಮಮ್ ಏನಪ್ಪಾ, ಬೆಂಗಳೂರಲ್ಲಿ ಎಲ್ಲ ಒಂದು 10 years 20 years ಇಂದ ಅಂದ್ರೆ ಎಲ್ಲ ಶಿಫ್ಟ್ ಆಗಿಬಿಟ್ಟಿರ್ತಾರೆ ಬೇರೆ ಕಡೆಯಿಂದ. ಅದಕ್ಕೆ ಪ್ರಾಬ್ಲಮ್ ಅಲ್ಲ ಇದು ಪ್ರಾಬ್ಲಮ್ ಅಲ್ಲ. ಯಾಕೆ ಹೇಳ್ತೇನೆ ಅಂದರೆ, ಬೆಂಗಳೂರು ಅಂತ ಪ್ಲೇಸಲ್ಲಿ ಮನೆಯಿಂದ ಮನೆಗೆ ಶಿಫ್ಟ್ ಆಗಲೇಬೇಕು, ಬಾಡಿಗೆ ಮನೆ ಶಿಫ್ಟ್ ಮಾಡಲೇಬೇಕು, ಒಂದು ಕಡೆಯಿಂದ ಇನ್ನೊಂದು ಕಡೆ ಕೆಲಸಕ್ಕೆ ಹೋಗಲೇಬೇಕು, ಕೆಲಸಕ್ಕೆ ಹತ್ತಿರ ಇರಲಿ, ಮಕ್ಕಳು ಸ್ಕೂಲಿಗೆ ಹತ್ತಿರ ಇರಲಿ, ನಾವು ಮನೆ ಶಿಫ್ಟ್ ಮಾಡ್ಕೊತೀವಿ. ಇದರಿಂದ ಏನೂ ತೊಂದರೆ ಇಲ್ಲ. ಈಗ ನೀವು ಅಲ್ಲಿ ಫಾರ್ಮನ್ನು ತುಂಬಿಕೊಡೋಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಬಿಟ್ಬಿಡಿ. ಈಗ ನಿಮ್ಮದು ಹೊಸ ಮನೆ ಏನಿದೆ ಅಲ್ಲಿಗೆ ಫಾರ್ಮ್ ನಂಬರ್ 6 ಮುಂದಿನ ತಿಂಗಳಲ್ಲಿ ನೀವು ತುಂಬಿಕೊಟ್ರೆ ನಿಮ್ಮದು ಮತದಾರ ಪಟ್ಟಿಯಲ್ಲಿ ಹೆಸರು ಬರುತ್ತೆ. ಅದಕ್ಕೇನು ಚಿಂತೆ ಪಡಬೇಕಾಗಿಲ್ಲ. ಮುಂದಿನ ತಿಂಗಳಿಂದ ಮನೆಗೆ ಬರ್ತಾರೆ ಸರ್, ನಾವು ಹೋಗಿ ಆಫೀಸ್ಗೆ ಕೊಟ್ಬೇಕಾಗುತ್ತೆ? ಅಲ್ಲಿ ಬೂತಲ್ಲಿ ಇರ್ತಾರೆ, ಇಲ್ಲ ನಿಮ್ಮ ಮನೆಗೂ ಬರ್ತಾರೆ. ಒಂದು ರೌಂಡ್ ಮನೆಗೂ ಬಂದು ಫಾರ್ಮ್ ನಂಬರ್ 6 ಯಾರು ಕೊಡಿದ್ರೆ, ಇಲ್ಲ BLAಗಳಂತ ಇದ್ದಾರೆ, ರಾಜಕೀಯ ಪಕ್ಷದ ಒಬ್ಬೊಬ್ಬರು ಬೂತ್ ಲೆವೆಲ್ ಏಜೆಂಟ್ ಅಂತ ನೇಮಕ ಮಾಡಿದ್ದಾರೆ. ಅವರು ಸಹ ಅದನ್ನು ಫಾರ್ಮ್ ನಂಬರ್ 6 ಕಲೆಕ್ಟ್ ಮಾಡಿ ನಮಗೆ ಕೊಡ್ಬೋದು. ನೀವು ನಿಮಗೆ ಫಾರ್ಮ್ ನಂಬರ್ 6 ತುಂಬಿಕೊಡ್ಲಿಕ್ಕೆ ಆಗುತ್ತೆ. ಎಸ್, ಥ್ಯಾಂಕ್ ಯು ಮಂಜುನಾಥ್ ಅವರು. ಈಗ ಮೊಹಮ್ಮದ್ ಅಂತ ಚಿತ್ರದುರ್ಗದಿಂದ ಫೋನ್ ಮಾಡಿದ್ದಾರೆ. ನಮಸ್ಕಾರ ಮೊಹಮ್ಮದ್ ಅವರೇ. ನಮಸ್ಕಾರ ಸರ್. ಮಾತಾಡಿ. ಜಗದೀಶ್ ಅವರು ಇದ್ದಾರೆ. ಮೊಹಮ್ಮದ್ ಅವರು ಹೇಳಿ. ಸರ್, ನಮ್ಮೊಂದು ಪ್ರಶ್ನೆ ಇದೆ. ಹೇಳಿ. ನಾನು 2002ನಲ್ಲಿ ಓಟ್ ಹಾಕಿದ್ದೀನಿ. ಅಂದ್ರೆ ಹಳೆ ಐಡೆಂಟಿ ಕಾರ್ಡ್ ಅದೇ ಬೂತ್ ನಲ್ಲಿ ಹೊಸ ಐಡೆಂಟಿ ಕಾರ್ಡು ಇದೆ ನಂದು, IKI. ಅದಕ್ಕೆ ಆಧಾರ್ ಎಲ್ಲ ಲಿಂಕ್ ಆಗಿದೆ. ಆನ್ಲೈನ್ ನಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ. ಅದು ಸರಿನಾ ತಪ್ಪು ಅಂತ ನಿಮ್ಗೆ ಅದು ಕ್ಲಿಯರ್ ಮಾಡಬೇಕು. ಇಲ್ಲ, ಈಗ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ತುಂಬಿಕೊಟ್ರೆ ಎನ್ಯುಮರೇಷನ್ ಫಾರ್ಮ್ ಅಂತ ಬರ್ತದೆ, ಅದನ್ನು ತುಂಬಿ ಆನ್ಲೈನಲ್ಲಿ ತುಂಬೋದು. ಇಲ್ಲಿ ನಿಮ್ಮ ಮನೆ ಫಾರ್ಮ್ ಕೊಡಲಿಲ್ವಾ? ಇಲ್ಲ, BLO ಬಂದಿಲ್ಲ. ಇಲ್ಲ ಅಂದರೆ ಇನ್ನೂ ಬರ್ಬೋದು, ಇನ್ನೂ ಬರಲಿಕ್ಕೆ ಅವಕಾಶ ಇದೆ. ಈ ತಿಂಗಳು 29ರವರೆಗೂ ಅವಕಾಶ ಇದೆ. ಅಷ್ಟರೊಳಗೆ ನಿಮಗೆ ಬರ್ಬೋದು. ಇಲ್ಲ, ಆನ್ಲೈನಲ್ಲಿ ಫಾರ್ಮ್ ತುಂಬಿಡಿ. ನೀವು ಅದನ್ನು ವೆರಿಫಿಕೇಶನ್ ಮಾಡಿಕೊಂಡು ನಿಮಗೆ ಕೊಡ್ತಾರೆ. 2002ರಲ್ಲಿ ನಿಮ್ಮದು ಇತ್ತ ವೋಟರ್ ಲಿಸ್ಟಲ್ಲಿ ಇತ್ತ ಹೆಸರು? ವೋಟರ್ ಲಿಸ್ಟ್ ನಲ್ಲಿ ಇದೆ, ಅದೇ ಬೂತ್ ಸೇಮ್. ಮತ್ತೆ ಅದೇ ಬೂತ್ ನಲ್ಲಿ ಹೊಸ ಐಡೆಂಟಿ ಕಾರ್ಡು ಇದೆ. ನಿಮಗೆ ಅದೇ ಬೂತಲ್ಲಿ ಹಿಂದೆ ಯಾವ ಪಾರ್ಟು ಯಾವ ಇದು ಹಳೆ ID ಕಾರ್ಡಲ್ಲಿ ಏನು ಡೀಟೇಲ್ಸ್ ಇತ್ತು ಅದನ್ನು ಫಾರ್ಮಲ್ಲಿ ತುಂಬಿಡಿ. ನಿಮ್ಮದು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಎಸ್ ಮೊಹಮ್ಮದ್ ಅವರೇ, ಧನ್ಯವಾದಗಳು.